Hi, so we are back with chapter 25th, that is Australia, the flattest continent. So each chapter you get to learn about Australia vegetation ಯಾವ ಥರ ವೆಜಿಟೇಷನ್ಗಿಂತ ಅಲ್ಲಿರೋ ಕ್ಲೈಮೇಟ್ ಯಾವ ಥರ ಇದೆ. ಸೊ ಆ ಕ್ಲೈಮೇಟ್ಗೆ ಮ್ಯಾಚ್ ಆಗೋ ಥರನೇ ಅಲ್ಲಿರೋ ಕ್ರಾಪ್ಸನ್ನು ಬೆಳೆಸ್ತಾರೆ. ಅಲ್ಲಿ ಯಾವ ಥರ ಆ್ಯನಿಮಲ್ಸ್ ಬೆಳೆಯುತ್ತೆ, ಹೇಗೆ ಅಗ್ರಿಕಲ್ಚರ್ ಯಾವ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ಗೆ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಇನ್ನು ಮತ್ತೆ ಅದ್ರ ಜೊತೆಗೆ ಪಾಪ್ಯುಲೇಷನ್ಗಳು, ಅಲ್ಲಿ ಯಾವ ಥರ ಕ್ಲೈಮೇಟು, ಯಾವ ಅಗ್ರಿಕಲ್ಚರ್ ಯಾವ ಕ್ರಾಪ್ ತುಂಬ ಜಾಸ್ತಿ ಬೆಳೆಸ್ತಾರೆ, ಹೀಗೆ ಹಲವಾರು ವಿಷಯಗಳನ್ನ ಕಲಿಬೋದು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಫೋರ್ ದ್ಯಾಟ್, ದಿಸ್ ಚಾಪ್ಟರ್ ಇಸ್ ಡಿವೈಡೆಡ್ ಇಂಟು 3 parts. ಸೊ ನಾವಿವಾಗ ಕಲಿಯಕ್ಕೆ ಹೋಗ್ತಿರೋದು ಪಾರ್ಟ್ 1. ಓಕೆ, so let's get started. Location, extent and physical settings. Australia location. The continent of Australia is situated completely in the southern and eastern hemisphere. So globe ದು southern ಮತ್ತು eastern hemisphere ಕಡೆಗಾಗಿ ಆಸ್ಟ್ರೇಲಿಯಾ ಲೊಕೇಟ್ ಆಗಿರೋದು. It lies between 10.450 and 43.390 south latitude and 113.90 and 153.390 east longitudes. Okay, now, so the Tropic of Capricorn passes approximately through the central part of the continent. So ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಮಧ್ಯ ಹಾಗೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಪಾಸ್ ಆಗ್ತಾ ಇದೆ. ಓಕೆನಾ, ಸೊ ಒಬ್ವಿಯಸ್ಲಿ ದ ವೆದರ್ ಕಂಡೀಷನ್ ಡಿಫರ್ ಆಗುತ್ತೆ. ಫುಲ್ ಕಾಂಟಿನೆಂಟಲ್ಲಿ ಒಂದೇ ಥರ ವೆದರ್ ಕಂಡೀಷನ್ಸ್ ನಿಮಗೆ ಸಿಗೋದಿಲ್ಲ. ಫುಲ್ ಕಾಂಟಿನೆಂಟಲ್ಲಿ ಡಿಫ್ರೆಂಟ್ ವೆದರ್ ಕಂಡೀಷನ್ಸ್ ಸಿಗುತ್ತೆ. ನೆಕ್ಸ್ಟ್, ದಿ ಎಕ್ಸ್ಟೆಂಟ್. ಓಕೆ, so the extent. Australia is the smallest continent in both in terms of area and population. So ಆಸ್ಟ್ರೇಲಿಯಾ ತುಂಬ ದೊಡ್ಡದೇನೋ, ತುಂಬ ಚಿಕ್ಕದು. ಅದರದ್ದು ಏರಿಯಾ, ಕಾಂಟಿನೆಂಟ್ ತುಂಬಾನೇ ಚಿಕ್ಕ ಕಾಂಟಿನೆಂಟ್ ಏರಿಯಾ ವೈಸ್. ಅದೇ ಥರನೇ ಪಾಪ್ಯುಲೇಷನ್ ಕೂಡ ತುಂಬಾನೇ ಕಡಿಮೆ ಆಸ್ಟ್ರೇಲಿಯಾದಲ್ಲಿ. ದ ಟೋಟಲ್ ಏರಿಯಾ ಆಫ್ ದ ಕಾಂಟಿನೆಂಟ್ ಇನ್ಕ್ಲೂಡಿಂಗ್ ದಿ ಐಲ್ಯಾಂಡ್ ಆಫ್ ತಸ್ಮಾನಿಯಾ, ದಿ ಐಲ್ಯಾಂಡ್ಸ್ ಆಫ್ ತಸ್ಮಾನಿಯಾ ಇಸ್, ಸೊ ದಿಸ್ ನಿಮಗೆ ಇಲ್ಲಿ ಆಸ್ಟ್ರೇಲಿಯಾ ಕಾಣ್ತಿದೆ, ಬಟ್ ಈ ಐಲ್ಯಾಂಡ್ ಕೂಡ ಆಸ್ಟ್ರೇಲಿಯಾಕ್ಕೆ ಸೇರೋದೆ. ಸೊ ದ ಹೋಲ್ ಥಿಂಗ್ ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ಸ್ ಓನ್ಲಿ 76.82 lakh square kilometer. ಇಟ್ ಇಸ್ ಡಬಲ್ ದ ಸೈಜ್ ಆಫ್ ಇಂಡಿಯಾ. ಇಂಡಿಯಾಕ್ಕಿಂತ ದೊಡ್ಡದು ಆ್ಯಂಡ್ ಅ ಲಿಟಲ್ ಸ್ಮಾಲರ್ ದ್ಯಾನ್ ದಿ US. ಸೊ US ಗಿಂತ ಸ್ವಲ್ಪ ಚಿಕ್ಕದು. And the 7th among the continents in order of the size. So 7 continents ಅಲ್ಲಿ ಲಾಸ್ಟ್ ಕಾಂಟಿನೆಂಟ್ ಆಸ್ಟ್ರೇಲಿಯಾ ಅಂತ ಹೇಳ್ಬೋದು. ಯಾವ ರೀತಿಯ ಲಾಸ್ಟ್ ಅಂದರೆ ಅಷ್ಟು ಚಿಕ್ಕ ಏರಿಯಾ. ಓಕೆನಾ, ಆಸ್ಟ್ರೇಲಿಯಾ. ದ ಕಾಂಟಿನೆಂಟ್ ಇಸ್ 3,940 kilometers from north to south and 4,350 kilometers from west to east. Its coastal line is 19,310 kilometers long. Okay, na? So coastal line itself ನಿಮಗೆ 19,310 kilometers ಇದೆ. Next, the physical settings. So physical settings ಹೆಂಗಿದೆ ಅಂತ ನೋಡೋಣ. The continent of Australia is located between the Indian Ocean and the Pacific Ocean. ಸೊ ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ಓಷನ್ ಮಧ್ಯದಲ್ಲಿರೋದು ಆಸ್ಟ್ರೇಲಿಯಾ. ಈ ಕಾಂಟಿನೆಂಟ್ ಇಲ್ಲಿ ಸಿಚುವೇಟೆಡ್ ಆಗಿರೋದು. ಇಟ್ ಈಸ್ ಬೌಂಡ್ ಬೈ ತಿಮೋರ್ ಸಿ, ಅರಫುರಾ ಸಿ ಇನ್ ದಿ ನಾರ್ತ್ ವೆಸ್ಟ್. ಸೊ ನಾರ್ತ್ ವೆಸ್ಟಲ್ಲಿ ಅವರಿಗೆ ತಿಮೋರ್ ಸಿ ಮತ್ತು ಅರಫುರಾ ಸಿ ಇರೋದು. ಟಾರಸ್ ಸ್ಟ್ರೇಟ್ and Coral Sea in the northeast. Okay na? Tasman Sea
in the southeast and the Great Australian Bight in the south. So ಆಸ್ಟ್ರೇಲಿಯಾ ಸುತ್ತಲೂ ನಿಮಗೆ ಸಿ ಓಷನ್ಸೇ ಕವರ್ ಆಗಿರೋದು. ಸೊ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಯಾವ ಸಿ ಲೊಕೇಟೆಡ್ ಆಗಿದೆ ಅಂತ ಪ್ಲೀಸ್ ಟೇಕ್ ಅ ನೋಟ್ ಆಫ್ ಇಟ್. ನೆಕ್ಸ್ಟ್, the physical divisions and the river system. Out of the total land surface in Australia, 94% is less than 600 meters above the sea level. So, full Australia continent ಅಲ್ಲಿ 94% of the continent is less than 600 meters above the sea level. So, 600 meters above the sea level ಅಲ್ಲೇ ಇರೋದು 94% of the continent, ಆ ಏರಿಯಾ ಫುಲ್ಲು, ಕಂಪ್ರೈಸಿಂಗ್ ಆಫ್ ಫ್ಲಾಟ್ lowlands. ಸೊ ಎಲ್ಲ lowlands ಅಲ್ಲಿರೋದು. Therefore, it is known as the flattest continent. Since most of the continent is occupied by the desert, it is also known as desert continent. So ನಿಮಗೆ ನಾನು ಹೇಳಿದ ಪ್ರಕಾರ ಕೇಪ್ರಿಕಾನ್ ಅಲ್ಲಿ ನಿಮಗೆ ಡಿವೈಡ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅಲ್ಲಿ ನಿಮಗೆ ಕಂಪ್ಲೀಟ್ ಸಿ ಲೆವೆಲ್ ಅಂದ್ರೆ ಸುತ್ತ ಸಿ ಸರೌಂಡಿಂಗು ಕಾಣುತ್ತೆ, ಅದೇ ರೀತಿ ಡೆಸರ್ಟ್ ಏರಿಯಾ ಅಂದ್ರೆ ಮರುಭೂಮಿನೂ ಕಾಣುತ್ತೆ ನಿಮ್ಗೆ ಆ ಜಾಗದಲ್ಲಿ. ಸ್ಟ್ರಕ್ಚರಲಿ ಆಸ್ಟ್ರೇಲಿಯಾ ವಾಸ್ ಅ ಪಾರ್ಟ್ ಆಫ್ ದಿ ಏನ್ಷಿಯಂಟ್ ಗಾಡ್ವಾನಾ ಲ್ಯಾಂಡ್. ಓಕೆನಾ, ಅಂದ್ರೆ ತುಂಬಾ ಹಳೆ ಕಾಲದಲ್ಲಿ ಗಾಡ್ವಾಲಾ ಲ್ಯಾಂಡ್ ಅಂತ ಆ ಜಾಗಕ್ಕೆ ಅದು ಒಂದು ಪಾರ್ಟ್ ಆಗಿತ್ತು ಆಸ್ಟ್ರೇಲಿಯಾ ಮುಂಚೆ. On the basis of topography, Australia can be divided in 3 physical divisions. They are as follows. Topography ಅಂದ್ರೆ ಅಲ್ಲಿರೋ ಜಾಗ್ರಫಿಕಲ್ ಫೀಚರ್ಸ್ ಅಂದ್ರೆ ಅಲ್ಲಿರೋ ಫೀಚರ್ಸ್ ಪ್ರಕಾರ ಒಂದು ಹಿಲ್ಲೀಸ್ ರೀಜನ್ ಇರ್ಬೋದು, ಇನ್ನೊಂದ್ ಕಡೆ ಕಂಪ್ಲೀಟ್ ಫ್ಲಾಟ್ ಆಗಿರ್ಬೇಕು. ಸೊ ಈ ಒಂದಿದಲ್ಲಿ 3 ಡಿವಿಷನ್ ಮಾಡ್ತಾರೆ. ದಟ್ ಇಸ್ ಈಸ್ಟರ್ನ್ ಹೈಲ್ಯಾಂಡ್ಸ್, the plateau lowlands, the western plateaus. The eastern highlands. This physical division lies in the eastern part of the continent. It extends from Cape York in north to the Bass Strait in Tasmania in the south. So it's like on a stretch from north to south ಕಡೆಯಿಂದ ಒಂದು ಎಕ್ಸ್ಟೆಂಡ್ ಅಲ್ಲಿ ಒಂದು ಸೈಡ್ ಅಲ್ಲಿ ನಿಮಗೆ ಬರೀ ಈಸ್ಟರ್ನ್ ಹೈಲ್ಯಾಂಡ್ಸ್ ಕಾಣುತ್ತೆ. The mountain range, the Great Dividing Range, lies roughly parallel to east coast of Australia. So ನಿಮಗೆ ಸುತ್ತಲೂ ನಿಮಗೆ ಕಾಣ್ತಿರೋದೇನು ಸಿ ಅಂಡ್ ಓಷನ್. ಸೊ ಸುತ್ತಲೂ ನಿಮಗೆ ಕೋಸ್ಟಲ್ ಲೈನ್ಸ್ ಕಾಣುತ್ತೆ ಆ ಕಾಂಟಿನೆಂಟ್ಗೆ. ಸೊ ಈ ಕೋಸ್ಟಲ್ ಲೈನ್ಸ್ಗೆ ಪ್ಯಾರಲಲ್ ಹತ್ರ ಆಗಿ ನಿಮಗೆ ಪ್ಯಾರಲಲ್ ಆಗಿ ನಿಮಗೆ ಈಸ್ಟರ್ನ್ ಹೈಲ್ಯಾಂಡ್ಸ್ ಕಾಣುತ್ತೆ. ಇಟ್ ಹ್ಯಾಸ್ ಸ್ಟೀಪ್ ಸ್ಲೋಪ್ಸ್, ಅಂದ್ರೆ ತುಂಬಾನೇ ಸ್ಟೀಪ್ ಆಗಿರೋ ಸ್ಲೋಪ್ಗಳು ಕಾಣುತ್ತೆ ನಿಮಗಲ್ಲಿ ಆನ್ ದಿ ಈಸ್ಟರ್ನ್ ಸೈಡ್. ಬಟ್ ಇಟ್ ಸ್ಲೋಪ್ಸ್ ಜೆಂಟಲಿ ಟು ದಿ ವೆಸ್ಟ್ ಕಡೆಗೆ ನಿಮ್ಗೆ ಆ ಸ್ಲೋಪ್ಗಳು ಕಾಣೋದು. ದೇ ಫಾರ್ಮ್ಡ್ ಅ ಫಾರ್ಮಿಡಬಲ್ ಬ್ಯಾರಿಯರ್ ಟು ದಿ early settlers who reached the eastern coast of Australia. ಸೊ ಹಳೆ ಕಾಲದಲ್ಲಿ ಆಸ್ಟ್ರೇಲಿಯನ್ ಈಸ್ಟರ್ನ್ ಕೋಸ್ಟ್ ಯಾರ್ಯಾರು ರೀಚ್ ಆದ್ರೂ ಅವರೆಲ್ಲ ಅಲ್ಲಲ್ಲೇ ಏನಂತೀರಾ ಅಲ್ಲಲ್ಲೇ ಲೊಕೇಟ್ ಆಗ್ಬೋದ್ರು, ಅಲ್ಲೇ ಸೆಟ್ಲ್ ಆದ್ರು. ಯಾಕಂದ್ರೆ ಈ ದೊಡ್ಡ ಹಿಲ್ ಈಸ್ಟರ್ನ್ ಹೈಲ್ಯಾಂಡ್ಸ್ ನ ನೋಡಿ, ಅಂದ್ರೆ ಈ ದೊಡ್ಡ ಹಿಲ್ ನ ನೋಡ್ಬಿಟ್ಟು ಆ ಕಡೆ ದಾಟದವ್ರಿಗೆ ಕಷ್ಟ ಆಗ್ತಾ ಇತ್ತು. ಸೊ ಅವ್ರೇನ್ ಮಾಡಿದ್ರು, ಆ ಕೋಸ್ಟ್ಗೆ ಎಲ್ಲಿ ರೀಚ್ ಆದ್ರು ಅಲ್ಲೇ ಅವರು ಸೆಟ್ಲ್ ಆಗೋದ್ರು. So they came to be known as the Great Dividing Range. So ಈ ಬೆಟ್ಟಗಳೇನು they used to call these hills as the Great Dividing Range ಅಂತ. In the New South Wales, the steep slopes are also known as Australian Alps and New England Ranges. And some of the high peaks are covered with snow in the winter season. So ಈ ಬೆಟ್ಟಗಳು ತುಂಬಾನೇ ಉದ್ದ. ಆ ಬೆಟ್ಟದ ತುದಿಯಲ್ಲಿ ನಿಮ್ಗೆ ವಿಂಟರ್ ಟೈಮ್ ಅಲ್ಲಿ ಸ್ನೋ ಫಾಲ್ ಕಾಣುತ್ತೆ, ಅಂದ್ರೆ ಸ್ನೋ ತುಂಬಿ ಕವರ್ ಆಗಿರುತ್ತೆ.
ಮೌಂಟ್ ಕೌಸಿಕೋ that is 2230 meter long. ಅಷ್ಟು ಉದ್ದ ಅದು. In the division is the highest peak of the continent. Okay na? Next. The central lowlands. It extends from Gulf of Carpentaria in the north to the Encounter Bay in the south. So ಇದು ಕೂಡ ನಿಮಗೆ ನಾರ್ತ್ ಟು ಸೌತ್ ಕಡೆನೆ ನಿಮಗೆ ಕಾಣುತ್ತೆ. It lies to the west of Eastern Highlands. So Eastern Highlands west side ಗೆ ಕಾಣುತ್ತೆ. It has inland drainages. The rivers flow towards the Lake Erie, which is situated in the central part of the region. The world's largest artesian basin is located here. So ನಿಮಗೆ ಇಲ್ಲಿ ಏನು ಕಾಣುತ್ತೆ? You get to see the rivers. So ಎಲ್ಲ ರಿವರ್ ಯಾವ ಕಡೆ? ಸೆಂಟರ್ ಪಾರ್ಟ್ ಅಂದರೆ ಕಾಂಟಿನೆಂಟ್, ಆಸ್ಟ್ರೇಲಿಯನ್ ಕಾಂಟಿನೆಂಟ್ ಸೆಂಟರ್ ಪಾರ್ಟ್ ಅಲ್ಲಿ ನಿಮಗೆ ದಿಸ್ ಏನಂತೀರಾ ಲೇಕ್ ಐರಿ ಕಾಣುತ್ತೆ. ಸೊ ಆ ಲೇಕ್ ಐರಿಗೆ ಆ ಕಾಂಟಿನೆಂಟ್ ಅಲ್ಲಿ ಇರೋ ಎಲ್ಲ ರಿವರು ಅಲ್ಲೇ ಲಾಸ್ಟ್ ಅಲ್ಲಿ ಹೋಗಿ ಫ್ಲೋ ಆಗೋದು. ಓಕೆನಾ? ಸೊ ಇಲ್ಲಿ ಇನ್ಲ್ಯಾಂಡ್ ಡ್ರೈನೇಜ್ ಅಂದ್ರೆ ವಿತ್ ಇನ್ ಆಸ್ಟ್ರೇಲಿಯಾ ನಿಮ್ಗೆ ರಿವರ್ಸ್ ಫ್ಲೋ ಆಗೋದ್ ಕಾಣುತ್ತೆ. ಓಕೆನಾ? ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆರ್ಟೆಸಿಯನ್ ಬೇಸಿನ್ ಇಸ್ ಲೊಕೇಟೆಡ್ ಹಿಯರ್. ಆರ್ಟೆಸಿಯನ್ ಅಂದ್ರೆ just a minute. It's mostly basin. ಬೇಸಿನ್ ಅಂದ್ರೆ ಏನು? ನಿಮ್ಗೊಂದು ಟಬ್ ತರ. ಸೊ ಅಲ್ಲಿ ನಿಮ್ಗೆ ನೀರು ಪ್ರಾಪರ್ ಆಗಿ ಬಂದು ಸೇರ್ಕೊಳಕ್ಕಾಗಿ ಅವ್ರು ಮಾಡಿರೋ ಒಂದು ಪಾಂಡ್ ಅಂತಾನು ಹೇಳ್ಬೋದು, ಇಲ್ಲ ದಟ್ ಇಸ್ ಅ ವಾಟರ್ ಬಾಡಿ. ಓಕೆನಾ? ಸೊ ದಟ್ ಇಸ್ ಇಟ್ಸ್ ಅ ಲಾರ್ಜೆಸ್ಟ್ ಇನ್ ದಿ ವರ್ಲ್ಡ್. ಓಕೆನಾ? ಇಲ್ಲಿ ಅದು ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಾಣೋದು ನಿಮ್ಗೆ ಅದು. The central lowlands can be divided into 3 basins. One is the Murray-Darling Basin, the Lake Erie Basin, the Carpentaria Lowlands. So ಇದು ಮೂರು important basins ಇಲ್ಲಿ. So to your right side you can see the Murray and Darling Basin. The Murray-Darling Basin is separated from the Lake Erie Basin and it is in the north. ಸೊ ಯೂಶಲಿ ನೀವು ಅವಾಗಲೇ ಹೇಳಿದ ಪ್ರಕಾರ ಲೇಕ್ ಐರಿಗೆ ಎಲ್ಲ ಬಂದು ಸೇರೋದು. ಬಟ್ ಈ ಬೇಸಿನ್ ಮಾತ್ರ ಲೇಕ್ ಐರಿ ಬೇಸಿನ್ ಇಂದ ಸಪ್ರೇಟ್ ಆಗಿದೆ. ಯಾಕಂದ್ರೆ ಇದು ಮುರಾರಿ ಡಾರ್ಲಿಂಗ್ ಬೇಸಿನ್ ಬಂದ್ಬಿಟ್ಟು ನಾರ್ತ್ ಸೈಡ್ ಆಫ್ ದ ಕಾಂಟಿನೆಂಟ್ ಇರೋದು. ಇಟ್ ಇಸ್ ಅ ರಿಚ್ ಅಗ್ರಿಕಲ್ಚರ್ ಏರಿಯಾ ಆಫ್ ದಿ ಕಾಂಟಿನೆಂಟ್ ವಿತ್ ಅಡಿಕ್ವೇಟ್ ವಾಟರ್ ಸಪ್ಲೈ. ಸೊ ಇಲ್ಲಿ ಈ ಬೇಸಿನ್ ಮಾಡಿರೋ ಕಾರಣದಿಂದ ಅಲ್ಲಿ ತುಂಬಾ ನೀರ್ ಬಂದು ಅಕ್ಯುಮುಲೇಟ್ ಆಗುತ್ತೆ. ಈ ನೀರಿಂದ ಯಾವ್ದಕ್ಕೆ ತುಂಬಾ ಹೆಲ್ಪ್ಫುಲ್? ಅಗ್ರಿಕಲ್ಚರ್ಗೆ. ಸೊ ಅಲ್ಲಿ ಅಡಿಕ್ವೇಟ್ ಅಂದ್ರೆ ಬೇಕಾದಷ್ಟು ವಾಟರ್ ಸಪ್ಲೈ ಇದೆ. ಎಷ್ಟು ಬೇಕೋ ಅಷ್ಟು ವಾಟರ್ ಸಪ್ಲೈ ಇರೋ ಕಾರಣದಿಂದ ಅಲ್ಲಿ ಅಗ್ರಿಕಲ್ಚರ್ ತುಂಬಾನೇ ಬೆಳೆಸೋ ಒಂದು ಜಾಗ. ನಾರ್ತ್ ಸೈಡ್ ಆಫ್ ದಿ ಕಾಂಟಿನೆಂಟ್ ಅಗ್ರಿಕಲ್ಚರ್ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ದಿ ಲೇಕ್ ಐರಿ ಬೇಸಿನ್ ಇಸ್ ಅ ವಾಸ್ಟ್ ಸಾಸರ್ ಶೇಪ್ಡ್ ಏರಿಯಾ. ಸೊ ಇದು ಹೇಗಿರುತ್ತೆ? ಸಾಸರ್ ಶೇಪ್. ಸಾಸರ್ ಅಂದ್ರೆ ಒಂದು ತಟ್ಟೆ ಶೇಪ್ ಅಲ್ಲಿ ನಿಮಗೆ ಕಾಣುತ್ತೆ. ಯಾವುದು? ಲೇಕ್ ಐರಿ ಬೇಸಿನ್. ಇಟ್ ಲೈಸ್ ಇನ್ ದಿ ನಾರ್ತ್. ಇಟ್ ಲೈಸ್ ಟು ದಿ ನಾರ್ತ್ ಆಫ್ ಮುರಾರಿ ಡಾರ್ಲಿಂಗ್ ಬೇಸಿನ್. ಸೊ ಮುರಾರಿ ಡಾರ್ಲಿಂಗ್ ಬೇಸಿನ್ ಎಲ್ಲಿರೋದು? ಕಾಂಟಿನೆಂಟ್ ನಾರ್ತ್ ಇರೋದು. ಸೊ ಮುರಾರಿ ಡಾರ್ಲಿಂಗ್ ಬೇಸಿನ್ ನಾರ್ತ್ ಸೈಡ್ ನಿಮಗೆ ಲೇಕ್ ಐರಿ ಬೇಸಿನ್ ಕಾಣುತ್ತೆ. ರಿವರ್ ಡಾರ್ಲಿಂಗ್ ಅದು. It is the lowest part of the Australia and bed of Lake Erie is the lowest point. So north side ಬಂದ್ರೆ ನಿಮಗೆ lowest point lowest part of the continent ಕಾಣುತ್ತೆ. ಸೊ ಅಲ್ಲೇ ಇರೋದು ಯಾವುದು? ಲೇಕ್ ಐರಿ. ಅದು ಇರೋದು ಇನ್ನೂ lowest point ಅಲ್ಲಿದೆ. Many salt lakes are found here. ಸೊ ಉಪ್ಪಿನ ನೀರಿರೋ ಲೇಕ್ಗಳು ತುಂಬಾನೇ ಕಾಣಿಸುತ್ತೆ ಅಲ್ಲಿ.
ಮಚ್ ಆಫ್ ದಿ ರೀಜನ್ ಇಸ್ ಬ್ಯಾರನ್ ಡೆಸರ್ಟ್. ಸೊ ಆ ಕಡೆ ಏನಂದ್ರೆ ತುಂಬಾನೇ ಏನಂತೀರ, ಬ್ಯಾರನ್ ಅಂದ್ರೆ ಒಂದು ಮರುಭೂಮಿ. ಅಲ್ಲಿ ನೀರು, ಕುಡಿಯೋ ನೀರು ಸಿಗೋ ಜಾಗ ಅಲ್ಲ ಅದು, ಉಪ್ಪಿನ ನೀರಿರೋ ಲೇಕ್ಗಳೇ ಅಲ್ಲಿ ಕಾಣೋದು. ಅಂಡ್ ವೆರಿ ಸ್ಪೇರ್ಲಿ ಪಾಪ್ಯುಲೇಟೆಡ್. ಸೊ ಆಬ್ವಿಯಸ್ ರೀಸನ್ಸ್, ಉಪ್ಪಿನ ನೀರು ಸಿಗೋದು, ಅಲ್ಲಿ ಮರುಭೂಮಿ. ಸೊ ಅಲ್ಲಿ ನೀವೇನು ಬೆಳ್ಕೊಂಡ್ ತಿನ್ನಕ್ಕೂ ಆಗಲ್ಲ, ಅಲ್ಲಿರೋ ನೀರು ಕುಡಿಯಕ್ ಆಗದಿರೋ ಸ್ಥಿತಿಯಲ್ಲಿ ತುಂಬಾ ಜನರು ಅಲ್ಲಿ ಸ್ಟೇ ಮಾಡಲ್ಲ ಅಲ್ವಾ. ಸೊ ಅಲ್ಲಿ ತುಂಬಾ ಕಮ್ಮಿ ಪಾಪ್ಯುಲೇಷನ್ ಕಾಣುತ್ತೆ. ದಿ ಕಾರ್ಪೆಂಟ್ರಿಯಾ ಲೋಲ್ಯಾಂಡ್ ಲೈಸ್ ಟು ದಿ ನಾರ್ತ್ ಆಫ್ ಲೇಕ್ ಐರಿನ್ ಬೇಸನ್. ಸೊ ನಾರ್ತ್ ಕಡೆಗೆ ಈ ಲೇಕ್ ಐರಿ ಬೇಸನ್ ಇರೋದು ಸೆಂಟ್ರಲ್ ಪಾರ್ಟ್ ಅಲ್ಲಿ ಇದೆ. ಸೊ ಇದು ನಾರ್ತ್ ಕಡೆಗೆ ನಿಮ್ಗೆ ಏನ್ ಕಾಣುತ್ತೆ, ಕಾರ್ಪೆಂಟ್ರಿಯಾ ಲೋಲ್ಯಾಂಡ್ಸ್ ಕಾಣುತ್ತೆ, ಸಪ್ರೇಟೆಡ್ ಬೈ ಫ್ರಮ್ ದಿ ಬಾರ್ಲಿ ಪ್ಲಾಟೂ. ಅದ್ ಎರಡು ಮಧ್ಯದಲ್ಲಿ ಏನಿದೆ, ಲೇಕ್ ಐರಿ ಬೇಸಿನ್ ಮತ್ತೆ ಕಾರ್ಪೆಂಟ್ರಿಯಾ ಲೋಲ್ಯಾಂಡ್ಸ್ ಮಧ್ಯದಲ್ಲಿ ನಿಮ್ಗೆ ಬಾರ್ಲಿ ಪ್ಲಾಟೂ ಕಾಣುತ್ತೆ. ಇಟ್ ಈಸ್ ಡ್ರೈನ್ಡ್ ಬೈ ದಿ ರಿವರ್ಸ್ ಫ್ಲಿಂಡರ್ಸ್ ಅಂಡ್ ಮಿಚೆಲ್. ಸೊ ಯಾವುದು ನಿಮ್ಗೆ ಬಾರ್ಲಿ ಪ್ಲಾಟೂಸ್, ಕಾರ್ಪೆಂಟ್ರಿಯಾ ಲೋಲ್ಯಾಂಡ್ಸ್ ಎಲ್ಲ ನಿಮ್ಗೆ ಕಾಣೋದು ರಿವರ್ಸ್ ಯಾವುದು, ಫ್ಲಿಂಡರ್ಸ್ ಮತ್ತೆ ಮಿಚೆಲ್. So the third division, the Western Plateau, it extends from Gulf of Carpentria to on slope. It has Perth and Albany in the southeast. ಸೊ ಇದು ಎಲ್ಲಿಂದ ಎಕ್ಸ್ಟೆಂಡ್ ಆಗುತ್ತೆ, ವೆಸ್ಟರ್ನ್ ಪ್ಲಾಟೂ ಯಾವ ಕಡೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಗಲ್ಫ್ ಆಫ್ ಕಾರ್ಪೆಂಟ್ರಿಯಾ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇದರಲ್ಲಿ ಇಟ್ ಹ್ಯಾಸ್ ಪರ್ತ್ ಅಂಡ್ ಆಲ್ಬೇನಿಯಾ ಇನ್ ದಿ ಸೌತ್ ಈಸ್ಟ್ ಅಲ್ಲಿ ನಿಮಗೆ ಪರ್ತ್ ಅಂಡ್ ಆಲ್ಬೇನಿಯಾ ಅನ್ನೋ ಜಾಗ ಕಾಣುತ್ತೆ. ದಿಸ್ ಟೇಬಲ್ ಲ್ಯಾಂಡ್ ಆಕ್ಯುಪೈಸ್ ಮೋರ್ ದನ್ 2/3 ಆಫ್ ದಿ ಕಾಂಟಿನೆಂಟ್. ಸೊ ವೆಸ್ಟರ್ನ್ ಪ್ಲಾಟೂ ಬಂದ್ಬಿಟ್ಟು ತುಂಬಾನೇ 2/3 ಆಫ್ ದಿ ಕಾಂಟಿನೆಂಟ್ ಆಕ್ಯುಪೈ ಮಾಡುತ್ತೆ. ಅಂದ್ರೆ ತುಂಬಾ ಜಾಗ ಆಕ್ಯುಪೈ ಮಾಡ್ತಿರೋದೇ ಯಾವುದು, ವೆಸ್ಟರ್ನ್ ಪ್ಲಾಟೂ. It is mainly a desert area on which dunes are mostly mobile. So ಈ ಜಾಗ ಬಂದು ಮರುಭೂಮಿ. Some of the famous deserts located here are the Great Sandy Deserts, Great Victoria Deserts, ಮತ್ತೆ Gibson Desert ಅಂತ. The plateau is also known as the plateau is as old as Deccan Plateau of India ಅಂತ. ಸೊ ಇಲ್ಲಿ ಯು ಕ್ಯಾನ್ ಸಿ ಈ ಡೆಸರ್ಟ್ ಅಲ್ಲಿ ನಿಮಗೆ ಡೂನ್ಸ್ ಅಂದ್ರೆ ಬೆಟ್ಟಗಳು, ಮಣ್ಣಿನ ಗುಡ್ಡೆಗಳು ಅಂತಾರಲ್ಲ, ಅದನ್ನ ಡೂನ್ಸ್ ಅಂತ ಹೇಳೋದು. ಓಕೆನಾ. ಸೊ ಇದು ಹೇಗಂದ್ರೆ ಇಟ್ ಈಸ್ ಮೇನ್ಲಿ ಅ ಡೆಸರ್ಟ್ ಏರಿಯಾ ಆನ್ ವಿಚ್ ಡೂನ್ಸ್ ಆರ್ ಮೋಸ್ಟ್ಲಿ ಮೊಬೈಲ್. ಅಂದ್ರೆ ಮೊಬೈಲ್ ಅಂದ್ರೆ ಮೂವ್ಮೆಂಟ್ ಇರುತ್ತೆ. ನಿಮ್ಗೆ ಇವತ್ತು ಇಲ್ಲೊಂದು ಮಣ್ಣಿನ ಗುಡ್ಡೆ ಕಾಣುತ್ತೆ, ನಾಳೆ ಆ ಮಣ್ಣಿನ ಗುಡ್ಡೆ ಅಲ್ಲಿ ಇರಲ್ಲ, ಅಲ್ಲಿಂದ ಮೂವ್ ಆಗ್ಬಿಟ್ಟಿರುತ್ತೆ, ಬೇರೆ ಜಾಗಕ್ಕೆ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಬೇರೆ ಕಡೆ ಮಣ್ಣು ಸೇರ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಇರಲ್ಲ. ಸೊ ಮೊಬೈಲ್ ಅಂದ್ರೆ ಮೂವ್ಮೆಂಟ್, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋ ತರ. ಸೊ ಆ ತರ ಮಣ್ಣಿನ ಗುಡ್ಡೆ ಮೂವ್ಮೆಂಟ್ ಕಾಣುತ್ತೆ. ಅದೇ ರೀತಿ ತುಂಬಾ ಫೇಮಸ್ ಡೆಸರ್ಟ್ಸ್ ತುಂಬಾ ಜಾಸ್ತಿ ಕಾಣುತ್ತೆ. ಅಂಡ್ ಈ ಪ್ಲಾಟೂ ಇಂಡಿಯಾದಲ್ಲಿರೋ ಡೆಕ್ಕನ್ ಪ್ಲಾಟೂ ಅಷ್ಟು ಹಳೇದು. ದೇ ಆರ್ ಸಮ್ ಐಸೋಲೇಟೆಡ್ ಐಸಲ್ಬರ್ಗ್ಸ್ ಅಂಡ್ ಹಿಲ್ಲಾಕ್ಸ್. ಸೊ ಇಲ್ಲೆಲ್ಲ ಒಂದ್ ಸ್ವಲ್ಪ ಜನರು ಹೋಗಕ್ಕಾಗದೇ ಇರೋ ಜಾಗ ಆಗಿರ್ಬೋದು, ಅದೇ ರೀತಿ ಜನರು ಹೋಗ್ದೇನು ಇರೋ ಜಾಗಗಳು ತುಂಬಾ ಇದೆ. ಅಮಾಂಗ್ ದೆಮ್ ಮಸ್ಗ್ರೇವ್ ಅಂಡ್ ಮೆಕ್ಡಾನಲ್ ಆರ್ ದಿ ಹೈಯೆಸ್ಟ್ ರೇಂಜಸ್ ಇನ್ ದಿ ಸೆಂಟ್ರಲ್ ಆಸ್ಟ್ರೇಲಿಯಾ. ಓಕೆನಾ. ಸೊ ಆ ಗುಡ್ಡಗಳು ಅಷ್ಟು ದೊಡ್ಡದು, ಅಲ್ಲಿ ಜನರು ಹೋಗಕ್ಕಾಗಲ್ಲ, ಮನುಷ್ಯರು
ಹೋಗಕ್ಕಾಗದೇ ಇರೋ ಅಷ್ಟು ಅಂತ ಐಸೋಲೇಟೆಡ್, ಅಂದ್ರೆ ಅಷ್ಟು ಮರುಭೂಮಿ ಮಾತ್ರ ಅಲ್ಲ, ಅಲ್ಲಿವರೆಗೂ ಹೋಗಕ್ ಸಾಧ್ಯನೇ ಆಗದೆ ಇರೋ ಜನರಿಗೆ ಹೋಗಕ್ ಆಗದೆ ಇರೋ ಜಾಗಗಳು. ಅದಲ್ಲಿ ತುಂಬಾ ದೊಡ್ಡ ತುಂಬಾ ಹೈಯೆಸ್ಟ್ ರೇಂಜ್ ಅಲ್ಲಿ ಇರೋದು ಅಂದ್ರೆ ಮಸ್ಗ್ರೇವ್ ಮತ್ತೆ ಮೆಕ್ಡಾನಲ್ ಅಂತ. ಅದು ಎಲ್ಲಿರೋದು? ಸೆಂಟ್ರಲ್ ಆಸ್ಟ್ರೇಲಿಯಾದಲ್ಲಿರೋದು. ರಿವರ್ ಸಿಸ್ಟಮ್ಸ್. There are few rivers in Australia. As a result of great aridity and high temperature, a large part of Australia is a desert. ಆಸ್ಟ್ರೇಲಿಯಾದಲ್ಲಿ ಕ್ಲೈಮೇಟ್ ತುಂಬಾನೇ ಡ್ರೈ ಆಗಿರೋದು, ಅದೇ ರೀತಿ ತುಂಬಾ ಸೆಕೆ ಇರೋ ಆಗಿದ್ದರಿಂದ ಅಲ್ಲಿ ನಿಮಗೆ ತುಂಬಾ ಜಾಸ್ತಿ ಮರುಭೂಮಿನೇ ಕಾಣುತ್ತೆ. ಅದಕ್ಕಿಂತ ಆ ಕಾರಣದಿಂದಾನೇ ಅಲ್ಲಿ ತುಂಬಾ ಸೆಕೆ ಆಗೋದಾಗ್ಲಿ, ಅಂದ್ರೆ ಟೆಂಪರೇಚರ್ ತುಂಬಾ ಜಾಸ್ತಿ ಹೋಗೋದು, ಮತ್ತೆ ನಿಮಗೆ ತುಂಬಾ ಡ್ರೈ ಫೀಲಿಂಗ್ ಆಗುತ್ತೆ. ಮೋಸ್ಟ್ ಆಫ್ ದ ರಿವರ್ಸ್ ಆಫ್ ಆಸ್ಟ್ರೇಲಿಯಾ ಆರ್ ಶಾರ್ಟ್ ಅಂಡ್ ಫ್ಲೋ ಇನ್ ಟು ದಿ ಲೇಕ್ಸ್. ಸೊ ಅಲ್ಲಿರೋ ರಿವರ್ಸ್ ಎಲ್ಲ ತುಂಬಾ ಚಿಕ್ಕದು, ಅಂಡ್ ಅದೆಲ್ಲ ಲಾಸ್ಟ್ ಅಲ್ಲಿ ಎಲ್ಲಿ ಹರ್ಕೊಂಡು ಹೋಗುತ್ತೆ? ದೊಡ್ಡ ಲೇಕ್ ಒಳಗೆ ಹೋಗೋದು, ಲೇಕ್ಸಿಗೆ ಹೋಗಿ ಸೇರ್ಕೊಳ್ಳೋದು. ಅಂಡ್ ದೇ ಆರ್ ಮೋರ್ ದ್ಯಾನ್ ದಿ ರಿವರ್ಸ್ ವಿಚ್ ಫ್ಲೋ ಇನ್ ಟು ದಿ ಸಿ. ಅಂಡ್ ಈ ಲೇಕ್ಗಳು ಮೇಜರ್ ಆಗಿ ಎಲ್ಲೋ ಹೋಗಿ ಆ ಲೇಕ್ ಅಲ್ಲೇ ಏನಿಲ್ಲಲ್ಲ, ಅಲ್ಲಿಂದ ಅವರು ಹರ್ಕೊಂಡು ಹೋಗಿ ಸಿ ಕನೆಕ್ಟ್ ಆಗುತ್ತೆ. ಮೋಸ್ಟ್ ಆಫ್ ದ ರಿವರ್ಸ್ ಆಫ್ ಆಸ್ಟ್ರೇಲಿಯಾ ರೈಸ್ ಇನ್ ದಿ ಈಸ್ಟರ್ನ್ ಹೈಲ್ಯಾಂಡ್ಸ್. ಸೊ ಈಸ್ಟರ್ನ್ ಹೈಲ್ಯಾಂಡ್ಸ್ ಅಲ್ಲೇ ಮೋಸ್ಟ್ ಆಫ್ ದಿ ರಿವರ್ಸ್ ಬರ್ತ್ ಆಗೋದು. ಒರಿಜಿನ್ ಎಲ್ಲಿ ಅಂದ್ರೆ ಈಸ್ಟರ್ನ್ ಹೈಲ್ಯಾಂಡ್ಸ್ ಅಲ್ಲಿ most of it. The Murray is the most important river in the Australia. The Murray, it rises near Mount Kosciuszko in the southeastern part of New South Wales. So Mount Kosciuszko adalli origin yadu the river Murray. It begins in the beginning, it flows west, then southwest, and finally flows into the Bay of Encounter. The Darling, Lachlan and Murrumbidgee are its main tributaries. So ಈ ಮೂರು ರಿವರು ದ ಮುರಾರಿ ರಿವರ್ದು ಬ್ರಾಂಚಸ್. ಓಕೆನಾ? ದಿಸ್ ರಿವರ್ ಇಸ್ ಯೂಸ್ಫುಲ್ ಫಾರ್ ನ್ಯಾವಿಗೇಷನ್ ಇನ್ ಸರ್ಟನ್ ಸೀಸನ್. ಸೊ ಒಂದೊಂದು ಸೀಸನ್ ಅಲ್ಲಿ ಈ ರಿವರು ಮುರಾರಿ ರಿವರ್ ಹೆಂಗಂದ್ರೆ ನ್ಯಾವಿಗೇಷನ್ ಅಂತ ಡೈರೆಕ್ಷನ್ ತೋರಿಸುತ್ತೆ, ಒಂದೊಂದು ಪ್ರಾಪರ್ ಜಾಗಕ್ಕೆ ಡೈರೆಕ್ಷನ್ ತೋರಿಸುತ್ತೆ. ರಿವರ್ ಕೂಪರ್ ಕ್ರೀಕ್ ಅಂತ. The east flowing rivers are short and swift. They are the Hunter, the East Fitzroy and Belyando. The rivers Mitchell, Gilbert and Flinders in the northeastern part flow towards the northwest and join the Gulf of Capricorn. Okay, na? The Daly, Victoria, West Fitzroy and other flow northward and northwestward and join the Timor Sea. ಸೊ ಈ ರಿವರ್ಗಳೆಲ್ಲ ಯಾವ ಕಡೆ ಯಾವ ಲಾಸ್ಟ್ ಅಲ್ಲಿ ಹೋಗಿ ಎಲ್ಲಿ ಎಂಡ್ ಆಗುತ್ತೆ, ಯಾವ ಸಿ ಕನೆಕ್ಟ್ ಆಗುತ್ತೆ ಅನ್ನೋದು ಡೀಟೇಲ್ ಆಗಿ ಕೊಟ್ಟಿರೋದು. ಸೊ ಪ್ಲೀಸ್ ಡೂ ರೀಡ್ ಇಟ್ ಅಗೇನ್. ಓಕೆ, ಇದರಲ್ಲಿ ಎಲ್ಲ ರಿವರ್ಗಳು ಚಿಕ್ಕದಾಗೆ ಹರಿಯೋದು, ಅದೇ ರೀತಿ ತುಂಬಾ ಸ್ವಿಫ್ಟ್ ಅಂದ್ರೆ ಒಂದೇ ಒಂದು ಚಿಕ್ಕ ನ್ಯಾರೋ ಒಂದು ಸಂಧಿ ಹೋಗೋ ತರಾನೇ ಹೋಗೋದು. ಓಕೆನಾ? ತುಂಬಾ ದೊಡ್ಡದೇನು ಅಲ್ಲ ಈ ರಿವರ್ಸ್. ದ ರಿವರ್ಸ್ ಕೂಪರ್ ಕ್ರೀಕ್ ಅಂಡ್ ಡೈಮಂಟಿಯಾ ಅಂಡ್ ಮುಕಾಂಬಾ ಡ್ರೈನ್ ಇನ್ ಟು ಲೇಕ್ ಐರಿ. ಸೊ ಈ ಮೂರು ರಿವರ್ ಎಲ್ಲಿ ಲಾಸ್ಟ್ ಆಗಿ ಹೋಗೋದು? ಲೇಕ್ ಐರಿಗೆ. ರಿವರ್ಸ್ ಮರ್ಷಿಸನ್, ಏವಾನ್, Blackwood etc. drain into Indian Ocean. ಸೊ ಬೇರೆ ಎಲ್ಲ ರಿವರ್ಸು ಇಂಡಿಯನ್ ಓಷನ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಲೇಕ್ ಐರಿ. There are some lakes in Australia. They are small in size
and most of them are salt lakes. For example, it is Lake Erie, Lake Gardiner, Lake Torrance, Lake Bleach, etc. Of these, Lake Erie is the largest. So ತುಂಬ ರಿವರ್ಸ್ ಇದೆ ಆಸ್ಟ್ರೇಲಿಯಾ, ಬಟ್ ಅದೆಲ್ಲ ಉಪ್ಪು ನೀರಿರೋ ಲೇಕ್ಗಳು. ಸೊ ಅದರಲ್ಲಿ ಲೇಕ್ ಐರಿನ ತುಂಬ ಲಾರ್ಜೆಸ್ಟ್. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೊನೊಲಿಟಿಕ್ ರಾಕ್ ಐವಸ್ ರಾಕ್ ಲೈಸ್ ಟು ದಿ ವೆಸ್ಟ್ ಆಫ್ ಲೇಕ್ ಐರಿ. ಸೊ ಒಂದೇ ಸಿಂಗಲ್ ರಾಕ್ ಬೆಟ್ಟ ಅಂದರೆ ಐವರೀಸ್ ರಾಕ್ ಅಂತ, ಅದು ಎಲ್ಲಿರೋದು ವೆಸ್ಟ್ ಸೈಡ್ ಆಫ್ ದಿ ಲೇಕ್ ಐರಿ. ಓಕೆನಾ? So this ends part 1 of this chapter. Meet you again for part 2. Till then, thank you so much.